ಇವತ್ತಿನ ವಿಶೇಷ ಎಗ್ ಬಿರಿಯಾನಿ. ಇದನ್ನು ಮಾಡೋ ವಿಧಾನ ಹಾಗೆ ಬೇಕಾಗಿರುವಂಥ ಇಂಗ್ರೀಡಿಯೆಂಟ್ಸ್ನ ನೋಡೋಣ. ಮೊದಲು ನಾನು ಒಗ್ಗರಣೆಗೆ ಹಾಕುವಂಥದ್ದನ್ನು ತೋರಿಸ್ತಾ ಇದ್ದೀನಿ. ಒಂದು ದೊಡ್ಡ ಸೈಜ್ ಈರುಳ್ಳಿಯನ್ನು ಕಟ್ ಮಾಡ್ಕೊಂಡಿದ್ದೀನಿ, ಹಾಗೆ ಒಂದು ದೊಡ್ಡ ಸೈಜ್ ಟೊಮ್ಯಾಟೊ ಮತ್ತು ಪಲಾವ್ ಎಲೆ ತೆಗೆದುಕೊಂಡಿದ್ದೀನಿ, ಹಾಗೆ ಒಂದು ಸ್ಟಾರ್ನ ತೆಗೆದುಕೊಂಡಿದ್ದೀನಿ. ಇವಾಗ ಇದಿಷ್ಟನ್ನು ನಾನು ಎಣ್ಣೆಗೆ ಹಾಕುವಂಥದ್ದು, ಡೈರೆಕ್ಟ್ ಎಣ್ಣೆಗೆ ಹಾಕೋಂಥದ್ದನ್ನು ತೋರಿಸಿದ್ದು. ಹಾಗೆ ನಾನು ಒಂದು 5 ಮೊಟ್ಟೆಯನ್ನು ಬಾಯ್ಲ್ಡ್ ಮಾಡಿ ಇಟ್ಕೊಂಡಿದ್ದೀನಿ. ಈಗ ಗ್ರೈಂಡ್ ಮಾಡೋ ಅಂಥದ್ದನ್ನು ತೋರಿಸ್ತೀನಿ. ಮೊದಲು ಒಂದು ಸಣ್ಣ ಸೈಜ್ ಈರುಳ್ಳಿ, 6 ರಿಂದ 7 ಹಸಿಮೆಣಸಿನಕಾಯಿ, ಹಾಗೆ ಚಕ್ಕೆ ಲವಂಗ 1 ಇಂಚಿನಷ್ಟು, 4 ಲವಂಗ, ಹಾಗೆ ನಾನು 8 ರಿಂದ 10 ಗೋಡಂಬಿಯನ್ನು ತೆಗೆದುಕೊಂಡಿದ್ದೀನಿ. ಧನಿಯಾ ಕಾಳು 1/2 ಟೀ ಚಮಚ, ಚಿಟಿಕೆ ಅರಿಶಿಣ, ಹಾಗೆ ಒಂದು ಅರ್ಧ ಕಟ್ಟು ಕೊತ್ತಂಬರಿ, ಹಾಗೆ ಅರ್ಧ ಕಟ್ಟು ಪುದೀನ, ಹಾಗೆ 2 ದೊಡ್ಡ ಚಮಚದಲ್ಲಿ ನಾನು ಬೆಳ್ಳುಳ್ಳಿ ಶುಂಠಿ ಪೇಸ್ಟನ್ನು ತೆಗೆದುಕೊಂಡಿದ್ದೀನಿ. ಈಗ ನಾನು ಇದಿಷ್ಟನ್ನು ಬ್ಲೆಂಡ್ ಮಾಡ್ಕೋತೀನಿ. ಸ್ಟವ್ ಮೇಲೆ ಒಂದು ಕಡಾಯನ್ನು ಇಟ್ಟು ಅದಕ್ಕೆ ಒಂದು 3 ಟೇಬಲ್ ಚಮಚ ಎಣ್ಣೆಯನ್ನು ಹಾಕಿ ಅದಕ್ಕೆ ಪಲಾವ್ ಎಲೆ ಮತ್ತು ಸ್ಟಾರ್ನ ಹಾಕಿಟ್ಕೊಳ್ತಾ ಇದ್ದೀನಿ. ಹಾಗೆ ಈರುಳ್ಳಿಯನ್ನು ಹಾಕೊಳ್ಳೋಣ. ಈರುಳ್ಳಿ ಸ್ವಲ್ಪ ಬಣ್ಣ ತಿರುಗಬೇಕು, ಅಲ್ಲಿವರೆಗೂ ಸ್ವಲ್ಪ ಫ್ರೈ ಮಾಡ್ಕೊಳ್ಳೋಣ. ಹಾಗೆ ಈರುಳ್ಳಿ ಆದ ತಕ್ಷಣ ಟೊಮ್ಯಾಟೊವನ್ನು ಸೇರಿಸ್ಕೊಂಡು ಅದು ಸ್ವಲ್ಪ ಮ್ಯಾಶಿ ಆಗೋವರೆಗೂ ಚೆನ್ನಾಗಿ ಫ್ರೈ ಮಾಡ್ಕೊಬೇಕಾಗತ್ತೆ. ಟೊಮ್ಯಾಟೊ ಮ್ಯಾಶಿ ಆಗಿದೆ. ಇವಾಗ ರುಬ್ಬಿಟ್ಕೊಂಡಿರುವಂಥ ಮಸಾಲೆಯನ್ನು ಹಾಕೊಳ್ಳೋಣ. ಮಸಾಲೆ ಹಸಿ ವಾಸನೆ ಹೋಗೋವರೆಗೂ ಸ್ವಲ್ಪ ಈರುಳ್ಳಿ ಮತ್ತು ಟೊಮ್ಯಾಟೊ ಜೊತೆ ಹುರ್ಕೊಳ್ಳೋಣ. ಜಾರ್ನಲ್ಲಿ ಉಳಿದಿರೋದಕ್ಕೆ ನಾನು ಸ್ವಲ್ಪ ನೀರನ್ನು ಸೇರಿಸ್ಕೊಂಡು ಹಾಕೋತಾ ಇದ್ದೀನಿ. ಹಾಗೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಇವಾಗಲೇ ಹಾಕೊಂಡ್ಬಿಡಬೇಕು. ಈಗ ನಾನು ಮೊಟ್ಟೆಯನ್ನು ಅರ್ಧ ಕಟ್ ಮಾಡಿ ಹಾಕ್ತಾ ಇದ್ದೀನಿ. ಅರ್ಧ ಅಂದರೆ ಪೂರ್ತಿ ಅಲ್ಲ, ಸ್ವಲ್ಪ ಕಟ್ ಮಾಡಿ ಅದರೊಳಗಡೆ ಮಸಾಲ ಚೆನ್ನಾಗಿ ಹಿಡಿಲಿ ಅಂತ ಮೊಟ್ಟೆಗಳನ್ನು ಇವಾಗಲೇ ಹಾಕೊಂಡ್ಬಿಡ್ಬೇಕಾಗತ್ತೆ. ಮಸಾಲೆ ಜೊತೆ ಸ್ವಲ್ಪ ತಿರುಗಿಸ್ಕೊಂಡು ಈಗ ನೀರನ್ನು ಹಾಕೊಬೇಕು. ನಿಮ್ಮ ಮನೆ ಅಕ್ಕಿ ಎಷ್ಟು ಬೇಯುತ್ತೋ ಅಷ್ಟು ನೀರನ್ನು ಸೇರಿಸ್ಕೊಬೇಕಾಗತ್ತೆ. ನಾನು ಹಾಕ್ತಾ ಇರೋದು ತಣ್ಣಗಿರೋ ನೀರೇನೆ. ಇವಾಗ ನೀರು ಚೆನ್ನಾಗಿ ಕುದಿಬೇಕು. ಹಾಗಾಗಿ ಲಿಡ್ಡನ್ನು ಕ್ಲೋಸ್ ಮಾಡಿ ನಾವು ನೀರನ್ನು ಕುದಿಲಿಕ್ಕೆ ಬಿಡೋಣ. ನೀರು ಚೆನ್ನಾಗಿ ಕುದೀತಾ ಇದೆ. ಇವಾಗ ನಾನು ತೊಳೆದಿಟ್ಕೊಂಡಿರುವಂಥ ಅಕ್ಕಿಯನ್ನು ಹಾಕ್ತಾ ಇದ್ದೀನಿ. ನಮ್ಮನೆ ಅಕ್ಕಿ 1:2 ಆ ರೀತಿ ಅಳತೆಯಲ್ಲಿ ನಾನು ಹಾಕ್ತೀನಿ. ನಿಮ್ಮನೆ ಅಕ್ಕಿ ಹೇಗೆ ಬೇಯುತ್ತೋ ಹಾಗೆ ನೀವು ನೀರನ್ನು ಹಾಕೊಬಹುದು. ಅಕ್ಕಿಯನ್ನು ಹಾಕಾದ್ಮೇಲೆ ಚೆನ್ನಾಗಿ ಹೊಂದಿಸ್ಬಿಟ್ಟು ನೋಡಿ, ಈ ರೀತಿ ಎಲ್ಲ ಚೆನ್ನಾಗಿ ತಿರುಗಿಸ್ಬಿಟ್ಟು ಹೈ ಫ್ಲೇಮ್ ಇರಬೇಕಾದ್ರೆ ಲಿಡ್ಡನ್ನ ಕ್ಲೋಸ್ ಮಾಡಿ ಸ್ವಲ್ಪ ಕುಕ್ ಮಾಡ್ಕೊಳ್ಳೋಣ. ಒಂದು 5 ರಿಂದ 10 ನಿಮಿಷ ಬಿಟ್ಟು ಚೆಕ್ ಮಾಡೋಣ. ನೋಡಿ, ಅಕ್ಕಿ ಅರ್ಧ ಎಲ್ಲ ಬೆಂದಿದೆ. ಇವಾಗ ಲೋ ಫ್ಲೇಮ್ ಮಾಡಿಬಿಟ್ಟು ಮತ್ತೆ ಇನ್ನೊಂದು ಸರ್ತಿ ತಿರುಗಿಸ್ಬಿಟ್ಟು ದಮ್ ಕಟ್ಬಿಡ್ಬೇಕಾಗತ್ತೆ. ಇವಾಗ ನೋಡಿ, ಒಮ್ಮೆ ಎಲ್ಲಾನು ಒಂದು ಸರ್ತಿ ಚೆನ್ನಾಗಿ ಮಿಕ್ಸ್ ಮಾಡಿಬಿಟ್ಟು ಲೋ ಫ್ಲೇಮ್ ಮಾಡಬೇಕು, ನೆನಪಿರಲಿ. ಲಿಡ್ಡನ್ನು ಕ್ಲೋಸ್ ಮಾಡಿ ಕುಕ್ ಮಾಡ್ಕೊಳ್ಳೋಣ. 10 ನಿಮಿಷಗಳ ಕಾಲ ಚೆಕ್ ಮಾಡೋದು ಬೇಡ. ಇವಾಗ 10 ನಿಮಿಷಗಳ ಕಾಲ ಆಗಿದೆ. ಇವಾಗ ನೋಡಿ, ಪರ್ಫೆಕ್ಟಾಗಿ ಬೆಂದಿದೆ. ಸ್ಟವ್ನ ಆಫ್ ಮಾಡ್ಕೊಂಡ್ಬಿಡೋಣ. ಇವಾಗ
ಸರ್ವಿಂಗ್ ಪ್ಲೇಟಿಗೆ ಹಾಕೊಳ್ಳೋಣ. ಓಕೆ ಫ್ರೆಂಡ್ಸ್, ಫೈನಲಿ ಎಗ್ ಬಿರಿಯಾನಿ ಇಸ್ ರೆಡಿ ಟು ಈಟ್. ನಾನು ಮಾಡಿರೋ ರೆಸಿಪಿ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ, ಕಮೆಂಟ್